ನಮಸ್ಕಾರ ವೀಕ್ಷಕರೇ, ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜೇಗೌಡ. ನಮ್ಮ ಜೊತೆ ಅಂತಾರಾಷ್ಟ್ರೀಯ ಖ್ಯಾತ ಗರ್ಭಧಾರಣ ತಜ್ಞರಾದಂತ ಡಾಕ್ಟರ್ ಶರತ್ ಕುಮಾರ್ ಅವರಿದ್ದಾರೆ. ಸಾಕಷ್ಟು ಲೈಂಗಿಕ ಸಮಸ್ಯೆಗಳಿಗೆ ಡಾಕ್ಟರ್ ಮಾಹಿತಿ ಕೊಡ್ಲಿಕ್ಕಿಂತ ಸಾಕಷ್ಟು ತಯಾರಾಗಿ ಬಂದಿದ್ದಾರೆ. ಅವ್ರದೊಂದು ಹೊಸ ವಿಶೇಷ ಒಂದಿದೆ, ಅದನ್ನು ಕೂಡ ಹೇಳ್ತೀನಿ. ಇದೇ ಇವತ್ತಿನ ವಿಶೇಷ ನಿತ್ಯ ಸಂಜೀವಿನಿ. ಡಾಕ್ಟರ್, ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಂಜೇಗೌಡ್ರೆ. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಡಾಕ್ಟರ್, ವಿಶ್ವದಲ್ಲೇ ಒಂದು ಹೆಸರು ಮಾಡಿದಿರಿ. ವಿಶ್ವ ಲೈಂಗಿಕ ತಜ್ಞರ ಸಮ್ಮೇಳನಕ್ಕೆ ಹೋಗ್ತಾ ಇದ್ದೀರಿ. ನೀವು ಸಂಶೋಧನೆ ಮಾಡಿರುವಂತ ಒಂದು ಲೈಂಗಿಕ ವಿಷಯ ಸಂಘದಲ್ಲಿ ಖ್ಯಾತಿ ಪಡ್ಕೊಂಡಿದೆ. ನಿಮ್ಗೆ ಗೌರವ ಸಲ್ಲಿಸ್ತಾ ಇದ್ದಾರೆ, ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಇದಕ್ಕೆ ನೀವು ಏನಂತೀರಿ? ಫಸ್ಟ್ ನೋಡಿ, ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಾನು ನಿರಂತರವಾಗಿ ಕಳೆದ 4-5 ವರ್ಷಗಳಿಂದ ಈ ಶಿಶುವಿನ ಗಾತ್ರ ಮತ್ತು ಉದ್ದವನ್ನು ಮಾಡೋದಕ್ಕೆ ಒಂದು ಸಂಶೋಧನೆಯನ್ನ ಮೈಸೂರು ವಿಶ್ವವಿದ್ಯಾನಿಲಯದ ಜೊತೆಗೂಡಿ ಮಾಡಿದ್ದೆ. ಅದಕ್ಕೆ ಮೈಸೂರು ವಿಶ್ವವಿದ್ಯಾನಿಲಯದ 2 ವರ್ಷಗಳ ಹಿಂದೆ PhD ಕೂಡ ಕೊಡ್ತು ಇದೇ ಸಂಶೋಧನೆಗೆ. ಆ ಸಂಶೋಧನೆಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನ ಸೇರಿಸಿ ಅದನ್ನ ವಿಶ್ವ ಲೈಂಗಿಕ ಆರೋಗ್ಯ ತಜ್ಞರುಗಳ ಸಮ್ಮೇಳನಕ್ಕೆ ಕಳಿಸ್ಕೊಟ್ಟಿದ್ದೆ. ನನ್ನ ಸಂಶೋಧನೆ ಪ್ರಪಂಚದ 10 ಸಂಶೋಧನೆಗಳಲ್ಲಿ ಅತ್ಯುತ್ತಮ ಸಂಶೋಧನೆಗಳಲ್ಲಿ, ಅಂದ್ರೆ ಈ ಕ್ಷೇತ್ರದಲ್ಲಿ ಒಂದು ಅಂತ ಗುರುತಿಸಿ ಅದಕ್ಕೆ ಒಂದು ಗೌರವವನ್ನು ಕೊಟ್ಟು ಅದಕ್ಕೆ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ. ಜೊತೆಗೆ ಇದ್ರ ಬಗ್ಗೆ ಒಂದು ವಿಶೇಷ ಉಪನ್ಯಾಸ ಕೊಡೋದಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಈ ಸಿಂಗಪೂರ್ನಲ್ಲಿ 25ರಿಂದ 28ನೇ ತಾರೀಕು ಇದೇ ತಿಂಗಳ ಸಮ್ಮೇಳನದಲ್ಲಿ ಅಲ್ಲಿ ಒಂದು ಗೋಷ್ಠಿ ಅಧ್ಯಕ್ಷತೆ ವಹಿಸೋದಕ್ಕೆ ಕೂಡ ನನಗೆ ಆಹ್ವಾನ ನೀಡಿದ್ದಾರೆ. ಇದ್ರ ವಿಚಾರ ಇಷ್ಟೇ, ಈ ಪ್ಲಾಸ್ಮಾನ ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ PRP ಅಂತ ಏನು ಹೇಳ್ತೀವಿ, ಅದನ್ನ ಶಿಶುವಿಗೆ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಶಿಶುವಿನ ಗಾತ್ರ ಮತ್ತು ದಪ್ಪವನ್ನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಸಂಶೋಧನೆ ಮೂಲಕ ನಾನು ಅದನ್ನ ಸಾಬೀತುಪಡಿಸಿದೆ. ನೀವು ತೆಗೆದುಕೊಂಡ್ರ ವಿಷಯನೇ ಪ್ಲಾಸ್ಮಾ. ಹೌದೌದು, PRP. ಜೊತೆಗೆ ಕೆಂಪು ರಕ್ತ ಕಣಗಳನ್ನು ಕೂಡ ಚರ್ಮದ ಕೆಳಗೆ ಸಬ್ಕ್ಯೂಟೇನಿಯಸ್ ಟಿಶ್ಯೂಗೆ ಇಂಜೆಕ್ಟ್ ಮಾಡಿ ಶಿಶುವಿನ ದಪ್ಪವನ್ನು ಮಾಡಬಹುದು ಅನ್ನೋದನ್ನ ಸಂಶೋಧನೆ ಮುಖಾಂತರ ಕಂಡುಹಿಡಿದಿದ್ದೀನಿ. ಜೊತೆಗೆ ಈಗಾಗಲೇ ಒಂದು ಸಾವಿರಾರು ಜನಗಳಿಗೆ, ಸುಮಾರು 2-2.5 ಜನಗಳಿಗೆ ಈ PRP ಇಂಜೆಕ್ಷನ್ ಅನ್ನು ಕೊಟ್ಟು ಬಹುತೇಕ ಶೇಕಡ 95% ಬಂದಿದೆ. ಅದನ್ನ ನಾನು ಈ ವಿಶ್ವ ಲೈಂಗಿಕ ಆರೋಗ್ಯ ತಜ್ಞರ ಒಂದು ಸಮಾವೇಶಕ್ಕೆ ಕಳಿಸ್ಕೊಟ್ಟಿದ್ರಿಂದ ಅದನ್ನ ಅಲ್ಲೇ ಕೂಲಂಕುಷವಾಗಿ ಅದನ್ನ ಅಧ್ಯಯನ ಮಾಡಿ ಅವರು ಕೂಡ ಇದನ್ನ ಅಲ್ಲಿ ಪ್ರಯೋಗ ಮಾಡಿ ಅದು ಹೌದು ಇದು ಸಂಶೋಧನೆ ಫಲಕಾರಿಯಾಗಿದೆ ಅನ್ನೋದನ್ನ ಕಂಡಿಡಿದ ನಂತರ ಈ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದರೆ ನಿಜಕ್ಕೂ ಇದು ಬಹಳ ಹೆಮ್ಮೆ ಅನಿಸುತ್ತದೆ. ಒಬ್ಬ ಭಾರತೀಯನಾಗಿ ನಮ್ಮ ಸಂಶೋಧನೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮನ್ನಣೆ ಸಿಕ್ಕಿರೋದು ಬಹಳನೇ ಹೆಮ್ಮೆ ಅನ್ನಿಸ್ತಾ ಇದೆ. ಇದು ಸಾಕಷ್ಟು ಜನಕ್ಕೆ, ಅದರಲ್ಲೂ ಸಹ ಈ ಚಿಕ್ಕ ಶಿಶ್ನು ಮತ್ತು ಅತಿ ಚಿಕ್ಕ ಶಿಶ್ನು, ಮೈಕ್ರೋ ಪೀನಿಸ್ ಮತ್ತು ಸ್ಮಾಲ್ ಪೀನಿಸ್ ಇರೋರಿಗೆ ವರದಾನ ಅಂತ ಕೂಡ ಹೇಳ್ಬೋದು. ಮುಂಚೆ ಇದಕ್ಕೆ ಚಿಕಿತ್ಸೆನೇ ಇರಲಿಲ್ಲ. ಈ ಮೈಕ್ರೋ ಪೀನಿಸ್ ಇರೋರಿಗೆ ಅಥವಾ ಸ್ಮಾಲ್ ಪೀನಿಸ್ ಇರೋರಿಗೆ ಅವರು ಮಾನಸಿಕವಾಗಿ ಚಿತ್ರಹಿಂಸೆಗೆ ಗುರಿಯಾಗಿ ಎಷ್ಟೋ ಜನ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿರೋ ನಿದರ್ಶನಗಳಿದೆ. ಎಷ್ಟೋ ಕುಟುಂಬಗಳು ನಾಶ ಆಗಿದೆ ಅಂತಂದ್ರೆ ಮದುವೆಗಳು ಮುರಿದು ಬಿದ್ದು ಅವು ಡೈವರ್ಸ್ಗಳಾಗಿ ಹೆಂಡತಿ ಗಂಡನಿಂದ ವಿಚ್ಛೇದನ ಪಡೆದಿರೋ ಉಳಿದು ಕಾರಣ ಬೇರೆ ಏನೇನೋ ಕೊಟ್ಟಿರ್ತಾರೆ, ಅದ್ರ ಒಳ ಕಾರಣ ಒಂದೇ, ಅಲ್ಲಿ ಲೈಂಗಿಕ ಕ್ರಿಯೆ ಸಂಭೋಗ ಕ್ರಿಯೆ ಸರಿಯಾಗಿ ಆಗಿರಲ್ಲ. ಅದನ್ನ ನೇರವಾಗಿ ಹೇಳೋದ್ರ ಬದಲು ಬೇರೆ ಏನೇನೋ ಕಾರಣ ಕೊಟ್ಟಿರ್ತಾರೆ. ಓಕೆ ಡಾಕ್ಟರ್, ಇದ್ರ ಬಗ್ಗೆ ಸಾಕಷ್ಟು ಮಾತಾಡೋಣ. ರಾಜೇಶ್ ಅಂತ ರಾಯಚೂರಿಂದ ಕರೆ ಮಾಡ್ತಾ ಇದ್ದಾರೆ. ರಾಜೇಶ್ ನಮಸ್ತೆ, ತಮ್ಮ ಸಮಸ್ಯೆ ಹೇಳಿ. ನಮಸ್ತೆ ರಾಜೇಶ್, ಹೇಳಿ ತಮ್ಮ ಸಮಸ್ಯೆ ಏನು ಕೇಳಿ. ಸರ್, ನನಗೆ ಸ್ವಲ್ಪ ಸೆಕ್ಷನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ಏನಾಗಿದೆ ಹೇಳಿ ಸರ್? ಸ್ವಲ್ಪ ಮುಂದೆ ಬಾಗಿದೆ ಸರ್, ಅದು ಸೆಕ್ಸ್ ಒಳಗೆ ಏನೇನು ಪ್ರವೇಶ ಆಗ್ತಾ ಇಲ್ಲ ಸರ್. ಏನಾಗ್ತದೆ ಅಂದ್ರೆ ಬಾಗಿದೆಯಾ? ಅದಕ್ಕೆ ಬೆಂಡ್ ಪಿನಿಸ್ ಅಂತ ಅಂತೀವಿ. ಅದಕ್ಕೆ ಕಾರಣ ಇಷ್ಟೇ, ಈ ಶಿಶ್ನ ಮೇಲೆ ಒಂದು ಭಾಗದಲ್ಲಿ ಕೆಲವು ಸಾರಿ ಫೈಬ್ರೋಸಿಸ್ ಆಗ್ಬಿಡ್ತದೆ, ನಾರಾಗ್ಬಿಡ್ತದೆ. ಈ ಶಿಶ್ನುವಿನೊಳಗಡೆ 3 ದಿಂಡುಗಳಿರ್ತದೆ, ಸ್ಪಂಜಿನಂತ ದಿಂಡುಗಳು. ಆ ದಿಂಡುಗಳಲ್ಲಿ 2 ಪಕ್ಕದಲ್ಲಿರ್ತದೆ, ಒಂದು ಬುಡದಲ್ಲಿರ್ತದೆ. ಈ 3 ಸ್ಪಂಜಿನಂತ ದಿಂಡುಗಳಲ್ಲಿ ಯಾವ್ದಾದ್ರು ಒಂದು ದಿಂಡಿನಲ್ಲಿ ಸ್ಪಂಜ್ ಹೋಗ್ಬಿಟ್ಟು ನಾರ್ ಸೇರ್ಕೊಂಡ್ಬಿಟ್ರೆ, ಅಂದ್ರೆ ಫೈಬ್ರೋಸಿಸ್ ಆಗ್ಬಿಟ್ರೆ ಆಗ ಶಿಶ್ನು ಆ ಕಡೆಗೆ ಬಾಗುತ್ತೆ. ಅಂದ್ರೆ ಕೆಳಗಡೆ ಏನಾದ್ರೂ ಆದ್ರೆ ಕೆಳಗ್ ಬಗ್ಗುತ್ತೆ ಅಥವಾ ಪಕ್ಕಕ್ಕೆ ಬಗ್ಗುತ್ತೆ. ಇನ್ನು ಎರಡನೇದು ಅಂದ್ರೆ ಫ್ರಿಲ್ಲಮ್, ಈ ಒಂದು ನಾಲ್ಗೆ ರೀತಿನಲ್ಲಿ ಕೆಳಭಾಗದಲ್ಲಿ ಶಿಶ್ನುವಿನ ಕೆಳಭಾಗದಲ್ಲಿ ಕಾಂಡಕ್ಕೂ ಲಿಂಗಮಣಿಗೂ ಒಂದು ಲೇಯರ್ ಇರ್ತದೆ, ಪರದೆ ಇರ್ತದೆ. ಅದು ಕೆಲವರಿಗೆ ಬಹಳ ಬಿಗಿಯಾಗಿರ್ತದೆ. ಈ ಎತ್ತುಗಳಿಗೆ ನೊಗ ಕೊಟ್ಟು ಎಳಿತಾರಲ್ಲ ಆ ರೀತಿ ಇರ್ತದೆ. ಅದನ್ನ ಟೈಟ್ ಫ್ರಿನಿಲಮ್ ಅಂತ ಅಂತೀವಿ. ಅದು ಬಹಳ ಏನಾದ್ರೂ ಶಾರ್ಟ್ ಇದ್ದು ಟೈಟ್ ಆಗಿದ್ರೆ
ಆಗ ಲಿಂಗ ಕೆಳಗೆ ಬಗ್ಗುತ್ತೆ ಈ ನಿಮಿರಿಕೆ ಉಂಟಾದಾಗ. ಆದ್ರಿಂದ ಇವ್ರಿಗೆ ಎರಡರೊಳಗೊಂದಾಗಿದೆ. ಆ ರೀತಿ ಏನಾದ್ರೂ ಟೈಟ್ ಫ್ರಿನ್ಲಮ್ ಇದ್ರೆ ಅದನ್ನ ಸಣ್ಣ ಶಸ್ತ್ರಚಿಕಿತ್ಸೆ ಮಾಡಿ ಫ್ರಿನ್ಲಾಸ್ಟಮಿ ಮಾಡಿ ಸರಿಪಡಿಸ್ಬೋದು, ಅದನ್ನ ಬಿಡಿಸ್ಬೋದು. ಇನ್ನು ಫೈಬ್ರೋಸಿಸ್ ಆಗಿದ್ರೆ, ನಾರಾಗಿದ್ರೆ ಅಂದ್ರೆ ಪೈರನಿಸ್ ಡಿಸೀಸ್ ಅಂತ ಅಂತೀವಿ, ಆಗ PRP ಕೊಟ್ರೆ ಅಂದ್ರೆ ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾನ ಆ ನಾರಿಗೆ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಅದನ್ನ ಸರಿಪಡಿಸ್ಬೋದು. ಹೇಗೆ ಸಾಧ್ಯ ಅಂತಂದ್ರೆ ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾದಲ್ಲಿ ಇರತಕ್ಕಂಥ ಥ್ರಾಂಬೋಸೈಟ್ಸ್ ಏನಿದೆ ಅದನ್ನ ನಾವು ಶಿಶ್ನುವಿಗೆ ಇಂಜೆಕ್ಟ್ ಮಾಡಿದಾಗ ಅದರಲ್ಲಿ ಫೈಬ್ರೋಲೈಟಿಕ್ ಗ್ರೋತ್ ಫ್ಯಾಕ್ಟರ್ ಅಂತ ಇರ್ತದೆ. ಅಂದ್ರೆ ಈ ಫೈಬ್ರಿನ್ ನಾರನ್ನ ಬಿಡಿಸುವ ಮತ್ತು ಅದನ್ನ ತಪ್ಪಿಸುವತಕ್ಕಂಥ ಒಂದು ಶಕ್ತಿ ಅದರಲ್ಲಿ ಇರ್ತದೆ, ಕಣಗಳಿರ್ತದೆ. ಅಲ್ಲಿ ಹೋಗಿ ಆ ಫೈಬ್ರೋಸಿಸ್ನೆಲ್ಲ ಬಿಡಿಯಾಗಿ ಅದನ್ನ ಬಿಡಿಸಿ ಮತ್ತೆ ಅದು ಸ್ಪಂಜ್ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ತದೆ. ಅದರಿಂದ ಇವರು ಅದನ್ನ PRP ಮಾಡಿಸ್ಕೊಳ್ಳಿ, ಇವರೇ ಸರಿ ಆಗ್ತದೆ ನಿಮಗೆ. ರಾಜೇಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಕುಮಾರ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ರೆ. ಕುಮಾರ್ ನಮಸ್ತೆ, ತಮ್ಮ ಸಮಸ್ಯೆ ಹೇಳಿ. ಹೇಳಿ ಕುಮಾರ್, ತಮ್ಮ ಸಮಸ್ಯೆ ಏನ್ ಕೇಳಿ, ನೇರವಾಗಿ ಕೇಳಿ. ಸರ್, ನಮ್ಮ ಹೆಸರು ಕುಮಾರ್ ಅಂತ. ಹೇಳಿ ತಮ್ಮ ಸಮಸ್ಯೆ ಏನ್ ಹೇಳಿ. ನಮ್ದು ಮದುವೆ ಆಗಿ ಒಂದು 14 ವರ್ಷ ಆಯ್ತು ಸರ್. ಹೇಳಿ. ಸರ್, ಇತ್ತೀಚೆಗೆ ಸ್ವಲ್ಪ ಅದ್ರ ಲೈಂಗಿಕ ಬಗ್ಗೆ ಏನು ಆಸಕ್ತಿ ಕಡಿಮೆ ಆಗಿದೆ. ನಿಮಿರಿಕೆ ಸರಿಯಾಗಿ ಆಗ್ತಾ ಇದೆಯಾ? ಇಲ್ಲ, ಅದು ನಿಮಿರಿಕೆ ದೌರ್ಬಲ್ಯ ಆಗಿದೆ. ಸಕ್ಕರೆ ಕಾಯಿಲೆ ಇದೆಯಾ? ಸಕ್ಕರೆ ಕಾಯಿಲೆ. BP ಇದೆಯಾ? BP ಇಲ್ಲ, ಸಕ್ಕರೆ ಕಾಯಿಲೆ ಮಾತ್ರ. ಅದೇ, ಈ ಸಕ್ಕರೆ ಕಾಯಿಲೆ ಇರೋರಿಗೆ ಏನಾಗುತ್ತೆ, ಡಯಾಬಿಟಿಕ್ ಪಿನೋಪತಿ ಅಂತ ಆಗ್ತದೆ. ಈ ನರಮಂಡಲಗಳೆಲ್ಲ ನಿಷ್ಕ್ರಿಯ ಆಗ್ತಾ ಹೋಗ್ತವೆ. ಅದರಲ್ಲಿ ಪ್ರಪ್ರಥಮ ನರಮಂಡಲ ಈ ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗಾಗೋದು ಅಂದ್ರೆ ಪೀನೇಲ್ ನರ್ವು, ಡಯಾಬಿಟಿಕ್ ಪಿನೋಪತಿ ಅಂತ ಆಗ್ತದೆ. ಆಗ ನರಗಳು ಸಿಂಪಥೆಟಿಕ್ ನರ್ಸು, ಪ್ಯಾರಾಸಿಂಪಥೆಟಿಕ್ ನರ್ಸು ಇವೆಲ್ಲ ಏನಾಗುತ್ತೆ, ತಮ್ಮ ಸ್ಪರ್ಶತೆನ ಕಳ್ಕೊಳ್ತವೆ ಮತ್ತು ಅವುಗಳು ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆಗಳನ್ನ ಕೂಡ ಕಳ್ಕೊಳ್ತವೆ. ಹಾಗೆ ನಿಮಿರಿಕೆ ದೋಷ ಉಂಟಾಗುತ್ತೆ. ಯಾವಾಗ ಒಮ್ಮೆ ನಿಮಿರಿಕೆ ದೋಷ ಉಂಟಾಗುತ್ತೆ ಆಸಕ್ತಿ ಕೂಡ ಕಡಿಮೆ ಆಗುತ್ತೆ. ಯಾವಾಗ ಶಿಶ್ನು ನಿಮಿರೋದಿಲ್ಲ ಅಂಥವ್ರಿಗೆ ಆಸಕ್ತಿನೇ ಇರೋದಿಲ್ಲ. ಶಿಶ್ನು ನಿಮಿರುತ್ತಿರೋ ತಾನೆ ಅವ್ರಿಗೆ ಆಸಕ್ತಿ ಬರೋದು, ಅದು ತಾನಾಗಿ ತಾನು ಕುಗ್ಗು ಹೋಗುತ್ತೆ. ಅದರಿಂದ ನೀವು ಈ ಡಯಾಬಿಟಿಕ್ ಪಿನೋಪತಿ ಇರೋರಿಗೆ ಈ ಪೀನೇಲ್ ನರ್ವ್ನ ಪುನಶ್ಚೇತನಗೊಳಿಸಲಿಕ್ಕೆ ಇತ್ತೀಚೆಗೆ ಸಂಶೋಧನೆ ಮಾಡಿ ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಅದನ್ನು ಸರಿಪಡಿಸ್ಬೋದು ಅನ್ನೋದು ಸಾಬೀತಾಗಿದೆ. ಅದರಿಂದ ನೀವು ತಿಂಗಳಿಗೊಮ್ಮೆ PRP ಮಾಡಿಸ್ಕೊಳ್ಳಿ, ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾನ ನಿಮ್ಮ ಶಿಶ್ನುವಿಗೆ ನೇರವಾಗಿ ಇಂಜೆಕ್ಟ್ ಮಾಡಿಸ್ಕೊಳ್ಳಿ. ಜೊತೆಗೆ ನೀವು B1, B6, B12 3 ಅಂಶಗಳಿರ್ತಕ್ಕಂಥ ಒಂದು ಇಂಜೆಕ್ಷನ್ಗಳು ಬರ್ತದೆ. ನ್ಯೂರೋಟರ್ ಆಗ್ಬೋದು, ಅಥವಾ ನ್ಯೂರೋಬಯನ್ ಆಗ್ಬೋದು, ಅಥವಾ ನ್ಯೂರೋಫೋರ್ಟ್ ಆಗ್ಬೋದು. ಈ ಇಂಜೆಕ್ಷನನ್ನು ವಾರಕ್ಕೊಂದಂತೆ ಒಂದು ಸುಮಾರು 4 ರಿಂದ 6 ವಾರ ತೆಗೆದುಕೊಳ್ಳಿ. ಇಂಟ್ರಾವಿನಸ್ ತೆಗೆದುಕೊಂಡ್ರೆ ಒಳ್ಳೆಯದು, ಅಂದರೆ ನೇರವಾಗಿ ನಿಮ್ಮ ರಕ್ತಕ್ಕೆ ಇಂಜೆಕ್ಟ್ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಅದನ್ನು ಒಂದೊಂದು ವಾರಕ್ಕೊಂದು ಇಂಜೆಕ್ಷನ್ ತೊಗೊಂಡ್ರೆ ಅದರಲ್ಲಿರ್ತಕ್ಕಂಥ ಮಿಥೈಲ್ ಕೋಬಾಲಮಿನ್ ಕೂಡ ಈ ನರಗಳನ್ನು ಮತ್ತೆ ಪುನಶ್ಚೇತನಗೊಳಿಸ್ತವೆ. ಮೂರನೇದು ಅಂದರೆ ಅತಿ ಮುಖ್ಯವಾದ್ದು ಅಂದರೆ ಶುಗರ್ ಕಂಟ್ರೋಲ್ ಆಗಿ ಇಟ್ಕೊಳ್ಬೇಕು. ಶುಗರ್ ಕಂಟ್ರೋಲ್ ಆಗಿ ಇಲ್ಲದೆ ಇದ್ರೆ PRP ಕೆಲಸ ಮಾಡೋದಿಲ್ಲ, ನ್ಯೂರೋಬಯನ್ ಕೂಡ ಕೆಲಸ ಮಾಡೋದಿಲ್ಲ. ಬಹುತೇಕ ಜನಗಳು ಅಂದ್ಕೊಂಡಿರ್ತಾರೆ ಶುಗರ್ಗೆ ನಾವು ಮಾತ್ರೆಗಳು ಶುರು ಮಾಡಿಬಿಟ್ರೆ ಲೈಫ್ ಲಾಂಗ್ ತೆಗೆದುಕೊಳ್ಬೇಕು, ಇನ್ಸುಲಿನ್ ತೆಗೆದುಕೊಂಡ್ರೆ ಡೇಂಜರು, ಅದನ್ನು ಮತ್ತೆ ನಿಲ್ಲಿಸ್ಲಿಕ್ಕಾಗಲ್ಲ ಅಂದ್ಬಿಟ್ಟು ನಾವೇ ಕಂಟ್ರೋಲ್ ಮಾಡ್ಕೊಳ್ತೀವಿ ಅಂತ ಮೇಧಾವಿಗಳ ಥರ ಆ್ಯಕ್ಟ್ ಮಾಡ್ತಿರ್ತಾರೆ. ಅದರಿಂದ ಹಾನಿಯಾಗೋ ಸಾಧ್ಯತೆನೇ ಜಾಸ್ತಿ. ಅದರಿಂದ ಡಯಾಬಿಟಿಸ್ ಇರೋರು ಯಾವುದೇ ಕಾರಣಕ್ಕೂ ಡಯಾಬಿಟಿಸ್ನ ನೆಗ್ಲೆಕ್ಟ್ ಮಾಡದೆ ಅದಕ್ಕೆ ಸರಿಯಾದ ಚಿಕಿತ್ಸೆನ ಮಾಡಿಕೊಂಡು ಸುಮಾರು 100 ರಿಂದ 150 ಮಿಲಿಗ್ರಾಮ್ ಇರುವಂತೆ ಇಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ 160, 170, 200ವರೆಗೂ ಹೋಗೋದಕ್ಕೆ ಬಿಡಬಾರ್ದು. ಆ ರೀತಿ ಬಿಟ್ಟಿದ್ದೇ ಆದರೆ ನರಮಂಡಲಗಳು ಪುನಶ್ಚೇತನಗೊಳಿಸೋದು ಕಷ್ಟ ಆಗುತ್ತೆ. ಜೊತೆಗೆ ಹೀಗೆ ಅವರು ನೆಗ್ಲೆಕ್ಟ್ ಮಾಡಿದ್ರೆ ಮುಂದಕ್ಕೆ ಡಯಾಬಿಟಿಕ್ ಪೆರಿಫೆರಲ್ ನ್ಯೂರೈಟಿಸ್ ಆಗ್ತದೆ, ಅಂದರೆ ಕೈಗಳು ಅದರಕ್ಕೆ ಶುರುವಾಗುತ್ತೆ. ಅದು 3ನೇ ಹಂತದಲ್ಲಿ ಡಯಾಬಿಟಿಕ್ ಫುಟ್ ಆಗ್ತದೆ, ಕಾಲು ಸ್ಪರ್ಶತೆನ ಕಳ್ಕೊಳ್ತದೆ. ಬೆಂಕಿ ಮೇಲೆ ಕಾಲಿಟ್ರು ಅವರಿಗೆ ಗೊತ್ತಾಗಲ್ಲ, ಅಥವಾ ಎಲೆಕ್ಟ್ರಿಕ್ ವೈರ್ ಮೇಲೆ ಇಟ್ಟರು ಕೂಡ ಶಾಕ್ ಕುಡಿಯೋದಿಲ್ಲ. ಯಾತಕ್ಕೆ ಅಂದರೆ ಅಲ್ಲಿ ನರಗಳೆಲ್ಲ ಸತ್ತೋಗಿರುತ್ತೆ. ಹಾಗೆ ಬಿಟ್ಟರೆ ಡಯಾಬಿಟಿಕ್ ಕಾರ್ಡಿಯೋಪತಿ, ಡಯಾಬಿಟಿಕ್ ನೆಫ್ರೋಪತಿ, ಡಯಾಬಿಟಿಕ್ ರೆಟಿನೋಪತಿ, ಅಂದರೆ ಇಡೀ ಹೌದೌದೌದು. ಅದರಿಂದ ನೀವು ಆದಷ್ಟು ಬೇಗ ಶುಗರ್ನ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಳ್ಳಿ, PRP ಮಾಡಿಸ್ಕೊಳ್ಳಿ. ನಿಮ್ಮ ನರಮಂಡಲಗಳನ್ನ ನವಚೇತನಗೊಳಿಸ್ಲಿಕ್ಕೋಸ್ಕರ B1, B6, B12 ಇಂಜೆಕ್ಟ್ ಮಾಡಿಸ್ಕೊಳ್ಳಿ. ಓಕೆ ಡಾಕ್ಟರ್, ನಿಮ್ಮ ಸಂಶೋಧನೆ ಬಗ್ಗೆ ನಾನು ಇನ್ನೂ ಸಾಕಷ್ಟು ಬಗ್ಗೆ ಮಾತಾಡಬೇಕಿದೆ. ಅದಕ್ಕೂ ಮೊದಲು ಬ್ರೇಕ್ ಬರ್ತೀನಿ. ವೀಕ್ಷಕರೇ, ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ ನಂತರ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ವೈದ್ಯರಾದ್ಮೇಲೆ ಎಲ್ಲರೂ ಕೂಡ ಸಂಶೋಧನಾ ಕ್ಷೇತ್ರಕ್ಕೆ ಹೋಗೋದಿಲ್ಲ. ಅವರು ಪೇಷಂಟ್ಗಳು ನೋಡ್ತಾರೆ, ಟ್ರೀಟ್ಮೆಂಟ್ ತಗೊಳ್ತಾರೆ, ಕೊಡ್ತಾರೆ, ಕಾಸು ತಗೊಳ್ತಾರೆ, ಏನೋ ಅವ್ರು ಒಂದು ಸೆಟ್ಲ್ ಆಗ್ತಾರೆ. ಆದ್ರೆ ನೀವು ಸಂಶೋಧನಾ ಕ್ಷೇತ್ರಕ್ಕೆ ಹೋಗಿದ್ದೀರಿ. ಈಗ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಬಗ್ಗೆ, PRP ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದೀರಿ. ಈ PRP ಇಂಜೆಕ್ಷನ್ ನಲ್ಲಿ ಯಾವ್ದಾದ್ರು ಸೈಡ್ ಎಫೆಕ್ಟ್ ಇದೆಯಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮಂಜೇಗೌಡ್ರೆ. PRPನಲ್ಲಿ 90% ತೊಂದರೆಗಳು ಏನೂ ಆಗೋದಿಲ್ಲ. ಅಂದ್ರೆ 190 ಜನಕ್ಕೆ ಏನೇನು ತೊಂದರೆ, ಯಾವುದೇ ತೊಂದರೆ ಆಗೋದಿಲ್ಲ. ಆಮೇಲೆ 100% ಜನಕ್ಕೂ ಒಳ್ಳೇದಾಗ ಸಾಧ್ಯತೆ ಇದೆ. ಯಾಕೆಂದ್ರೆ ಅವ್ರದೇ ರಕ್ತ ಕಣಗಳನ್ನ ತೆಗೆದುಕೊಳ್ಳೋದ್ರಿಂದ ಅಲರ್ಜಿಕ್ ರಿಯಾಕ್ಷನ್ಸ್ ಏನಾಗೋದಿಲ್ಲ, ಶಾಕ್ ಏನಾಗೋದಿಲ್ಲ, ಅಥವಾ ರಿಜೆಕ್ಷನ್ ಏನಾಗೋದಿಲ್ಲ. ಆಟೋಲೋಗಸ್ ಟ್ರಾನ್ಸ್ಫರ್ ಆದ್ರಿಂದ ಅವ್ರದೇ ರಕ್ತ ತೆಗೆದುಕೊಂಡು ಅವ್ರಿಗೆ ಕೊಡೋದ್ರಿಂದ ಅದರಿಂದ ಏನಾಗೋದಿಲ್ಲ. ಕೆಲವಾರು ಸಾರಿ ಏನಾಗುತ್ತೆ, ಇಂಜೆಕ್ಟ್ ಮಾಡಿರೋ ಸ್ಥಳದಲ್ಲಿ ಗಂಟು ಕಟ್ಟ ಸಾಧ್ಯತೆ ಇದೆ. ಅದನ್ನ ಪಿನಲ್ಲಿ ಮಸಾಜ್ ಮಾಡೋದ್ರ ಮುಖಾಂತರ ಸರಿಪಡಿಸ್ಬೋದು. ಇನ್ನು ಕೇವಲ 100 ನೋವಾಗ ಸಾಧ್ಯತೆ ಇದೆ. ಒಂದೇ ಕಡೆ PRP ಶೇಖರಣೆಯಾಗಿ ಅಂತರ್ಗೆ ನೋವು ನಿವಾರಕ ಮಾತ್ರೆಗಳನ್ನ ಕೊಟ್ಟು ಅಥವಾ ಇಂಜೆಕ್ಷನ್ ಕೊಟ್ಟು ಸರಿಪಡಿಸ್ಬೋದು. ಇನ್ನು ಬಹಳ ರೇರ್ ಆಗಿ ಅಂದ್ರೆ 1000 ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ. ಅಂದ್ರೆ ಸೂಜಿ ಚುಚ್ಚೋದ್ರ ಮುಖಾಂತರ ಸಂಸ್ಕರಣೆ ಅದು ಬಹಳ ರೇರು. ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಆಗ್ಲೇಬಾರ್ದು. ಆದ್ರೂ ಸಹ ಇದು ಒಂದು ನೀವು ಕೇಳ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ಅವ್ರಿಗೆ ನಾವೇನ್ ಮಾಡ್ತೀವಿ, ಮುಂಚೆನೆ ಒಂದ್ ಸ್ವಲ್ಪ ಆಂಟಿಬಯೋಟಿಕ್ ಕೊಟ್ಟು ಕಳಿಸ್ಬಿಡ್ತೀವಿ. ಯಾವುದೇ ರೀತಿಯಲ್ಲಿ ಇನ್ಫೆಕ್ಷನ್ ಆಗದೆ ಇರಲಿ ಅಂತ 5 ದಿನಕ್ಕೋಸ್ಕರ ಆಂಟಿಬಯೋಟಿಕ್ ಹಾಕಿರ್ತೀವಿ. ಮುಂಜಾಗ್ರತೆ ಕ್ರಮವಾಗಿ ಒಂದು 5 ದಿನಕ್ಕೆ ನೋವು ನಿವಾರಕ ಮಾತ್ರೆಗಳನ್ನ ಕೊಟ್ಟಿರ್ತೀವಿ, ನೋವಾದ್ರೆ ತೆಗೆದುಕೊಳ್ಳಿ ಅಂತ. ಇನ್ನು ಗಂಟಾಗದೆ ಇರೋದಕ್ಕೆ ಮಾಡಿರ್ತೀವಿ. ಅವ್ರಿಗೆ ಮುಂಚೆನೆ ಪಿನಲ್ಲಿ ಮಸಾಜ್ ಆಯಿಲ್ ಕೊಟ್ಟು ಡೈಲಿ ಒಂದು ಸ್ವಲ್ಪ ನೀವು ಕೊಂಬಿಡಿ ಸುತ್ತ ಅಂತ ಹೇಳ್ತೀವಿ. ಜೊತೆಗೆ ವ್ಯಾಕ್ಯೂಮ್ ಪಂಪನ್ನು ಕೊಟ್ಟು ಈ ಪ್ಲಾಟ್ಲೆಟ್ಸ್ ಒಂದೇ ಕಡೆ ಹೋಗಿ ಬುಡದಲ್ಲಿ ಕೂತ್ಕೊಳ್ದೇ ಇರಲಿ ಅಂತ ಡೈಲಿ ವ್ಯಾಕ್ಯೂಮ್ ಪಂಪ್ ಮಾಡ್ಕೊಳ್ಳಿ ಅಂತ ಪಂಪನ್ನು ಕೊಟ್ಟಿರ್ತೀವಿ. ಹಾಗಾಗಿ ಪ್ಲಾಸ್ಮಾ ಏನಾಗುತ್ತೆ, ಯೂನಿಫಾರ್ಮ್ ಆಗಿ ಸರ್ಕ್ಯುಲೇಟ್ ಆಗುತ್ತೆ. ಯಾವಾಗ ಸೈಡ್ ಎಫೆಕ್ಟ್ ಆಗುತ್ತೆ ಅಂದರೆ, ಈ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಕ್ರಮಗಳನ್ನ ತೆಗೆದುಕೊಳ್ಳದೆ ಇದ್ರೆ ಅಂತ ಸಂದರ್ಭಗಳಲ್ಲಿ ತೊಂದರೆ ಆಗೋ ಸಾಧ್ಯತೆ ಇದೆ. ಅದನ್ನು ಕೂಡ ಸರಿಪಡಿಸ್ಬೋದು. ಅಂದ್ರೆ ಯಾವುದೇ ಸೀರಿಯಸ್ ಆದ ಸೈಡ್ ಎಫೆಕ್ಟ್ ಬರೋದಿಲ್ಲ. ಓಕೆ ಡಾಕ್ಟರ್, ಸಂತೋಷ್ ಅಂತ ಬಾಗಲಕೋಟೆಯಿಂದ ಕರೆ ಮಾಡಿದ್ರೆ. ಸಂತೋಷ್ ನಮಸ್ತೆ, ತಮ್ಮ ಸಮಸ್ಯೆ ಏನ್ ಹೇಳಿ? ನಮಸ್ತೆ ಸರ್. ನಮಸ್ತೆ ಸಂತೋಷ್, ಹೇಳಿ ತಮ್ಮ ಸಮಸ್ಯೆ ಏನ್ ಕೇಳಿ. ನಮಸ್ತೆ ಸರ್ ನಿಮ್ಗೆ. ನಮಸ್ತೆ, ಹೇಳಿ. ಈ ಕಾರ್ಯಕ್ರಮ ನಿಜವಾಗ್ಲೂ ಎಲ್ರಿಗೂ ಹೇಳಿ ತಮ್ಮ ಸಮಸ್ಯೆ ಏನ್ ಕೇಳಿ. ಸರ್ ಶಿಶ್ನ ಬಂದ್ಬಿಟ್ಟು ತುಂಬಾ ಚಿಕ್ಕದಾಗಿದೆ ಸರ್. ಅದು ಅದೇ ಈ ಚಿಕ್ಕ ಶಿಶ್ನುವಿಗೆ ನಾವು ಚಿಕಿತ್ಸೆ ಹೇಳ್ತಾ ಇದ್ವಿ. ಅದರಲ್ಲಿ 10 ವಿವಿಧವಾದ ಚಿಕಿತ್ಸೆಗಳಿದೆ. ನಮ್ಮ ನಿತ್ಯ ಸಂಜೀವಿನಿ ಕಾರ್ಯಕ್ರಮನ ಪ್ರತಿ ವಾರ ಮರಿದೆ ನೋಡಿ ಒಂದೊಂದು ಸಾರಿನೂ ಒಂದೊಂದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಈ 10 ವಿವಿಧ ಹಂತಗಳು ಯಾವ್ದು ಅನ್ನೋದನ್ನ ಹೇಳ್ತಾ ಇದ್ವಿ. ಇವತ್ತಾಗಲೇ 3 ಹೇಳಿದ್ವಿ. ವ್ಯಾಕ್ಯೂಮ್ ಪಂಪ್ ಹೇಳಿದ್ವಿ, 2ನೇದು ಜೆಲ್ಕಿಂಗ್ ಹೇಳಿದ್ವಿ, 3ನೇದು PRP ಬಗ್ಗೆ ಹೇಳ್ತಾ ಇದ್ವಿ. ಅದನ್ನ ಸಂಪೂರ್ಣವಾಗಿ ಆಲಿಸಿ ಮತ್ತು ಕೇಳಿ, ಆಗ ನೋಡಿ ಕಾರ್ಯಕ್ರಮನ, ನಿಮಗೆ ಗೊತ್ತಾಗುತ್ತೆ. ಈ ಚಿಕ್ಕ ಶಿಶುವನ್ನ ದಪ್ಪ ಮತ್ತು ಉದ್ದ ಮಾಡಲಿಕ್ಕೆ ಇತ್ತೀಚಿನ ಸಂಶೋಧನೆಗಳಿಂದ ಈ PRP ಕೊಡೋದ್ರ ಮುಖಾಂತರ ಅದನ್ನ ಮಾಡ್ಬೋದು ಅನ್ನೋದು ಸಾಬೀತಾಗಿದೆ. ಜೊತೆಗೆ ವ್ಯಾಕ್ಯೂಮ್ ಪಂಪು, ಜೆಲ್ಕಿಂಗ್ ಡಿವೈಸ್, ಪೀನೈಲ್ ಆಯಿಲು, ಪೀನೈಲ್ ಬ್ಯಾಂಡ್ಸ್ ಅನ್ನು, ಪೀನೈಲ್ ವೇಟ್ಸ್ ಅನ್ನು ಯೂಸ್ ಮಾಡಬೇಕಾಗುತ್ತೆ. ಅವಳೆಲ್ಲವನ್ನ ನಾವು ಕೂಲಂಕುಷವಾಗಿ ಹೇಳ್ತೀವಿ. ಇನ್ನು ತಾವು ದಯವಿಟ್ಟು ಕಾರ್ಯಕ್ರಮನ ನೋಡ್ತಾ ಇರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ ಸಂತೋಷ್. ರವಿ ಅಂತ ಮೈಸೂರಿಂದ ಕರೆ ಮಾಡ್ತಿದ್ದಾರೆ. ರವಿ ನಮಸ್ತೆ, ತಮ್ಮ ಸಮಸ್ಯೆ ಹೇಳಿ. ಹೇಳಿ ತಮ್ಮ ಸಮಸ್ಯೆ ಏನ್ ಕೇಳಿ ರವಿ ಅವರೇ. ಸರ್ ನಮ್ದು ಸಮಸ್ಯೆ ಏನು ಅಂದ್ರೆ, ನಮ್ದು ಸಿಸ್ಟಮ್ ಸಕ್ಕ ಚಿಕ್ಕದಿದೆ ಸರ್. ಮತ್ ಮಾಮೂಲಿ ಇದು ಟೆಂಪ್ಟ್ ಆದಾಗ ಮಾಮೂಲಿ ನಾರ್ಮಲ್ ರೀತಿಲಿ ಬರುತ್ತೆ. ಆಮೇಲೆ ಟೆಂಪ್ಟ್ ಆದ್ರೆ ಫುಲ್ ಸಖತ್ ಸಿಕ್ಕಾಗ್ಬಿಟ್ರೆ ಸರ್. ಅದು ಬಹಳ ಸಹಜ. ಟೆಂಪ್ಟ್ ಆಗದೆ ಇದ್ದಾಗ ಶಿಶ್ನು ಮುದುರಿ ಹೋಗೋದು ಸಹಜ. ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬಿಡಿ. ಯಾವಾಗ್ಲೂ ನಿಮ್ರಿಕೆ ಉಂಟಾಗಿದ್ರೆ ನಿಮ್ಗೆ ಬಹಳ ತೊಂದರೆ ಆಗೋ ಸಾಧ್ಯತೆ ಇದೆ. ಅದರಿಂದ ನಿಮ್ಗೆ ಆಗ್ತಿರೋದು ಸಹಜ ಕ್ರಿಯೆ. ನಿಮ್ರದಾಗ ಒಂದು 5.5 ಇಂಚಿಂದ 6.5 ಇಂಚ್ ಇದ್ರೆ ಸಾಕು. ಅದಕ್ಕಿಂತ ಕಡಿಮೆ ಇದ್ರೆ PRP ಮಾಡಿಸ್ಕೊಳ್ಳಿ, ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಟ್ ಮಾಡಿಸ್ಕೊಳ್ಳಿ, ಅಥವಾ ವ್ಯಾಕ್ಯೂಮ್ ಪಂಪನ್ನು ಉಪಯೋಗಿಸ್ಕೊಂಡು ಉದ್ದ ಮತ್ತು ದಪ್ಪ ಮಾಡ್ಕೊಳ್ಬೋದು, ಅಥವಾ ಪೀನೈಲ್ ಆಯಿಲ್, ಪೀನೈಲ್ ಜೆಲ್, ಪೀನೈಲ್ ಟ್ರಾಕ್ಷನ್ ಹಾಕಿ ಉದ್ದ ಮಾಡ್ಕೊಳ್ಬೋದು. ರವಿ ಅವರೇ ನಮ್ಮ ಕಾರ್ಯಕ್ರಮನ ನೋಡ್ತಾ ಇರಿ, ಅದರಲ್ಲಿ ಎಲ್ಲ ವಿವರಗಳನ್ನ ಕೊಡ್ತೀವಿ. ಆದರೆ ನಿಮ್ಮರಿಕೆ ಇಲ್ಲದೆ ಇದ್ದಾಗ ಚಿಕ್ಕದಾಗಿರೋದು ಸಹಜ. ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡಿ. ಪ್ರಸಾದ್ ಅಂತ ಮೈಸೂರಿಂದ ಕರೆ ಮಾಡ್ತಿದ್ದಾರೆ. ಪ್ರಸಾದ್ ನಮಸ್ತೆ, ತಮ್ಮ ಸಮಸ್ಯೆ ಹೇಳಿ. ಸರ್ ನನಗೆ 54 ವರ್ಷ ವಯಸ್ಸು. ಹೇಳಿ ಪ್ರಸಾದ್, ತಮ್ಮ ಸಮಸ್ಯೆ ಏನ್ ಕೇಳಿ. ನನಗೆ ನಿಮ್ಮದಕ್ಕೆ ಕಡಿಮೆ ಆಗಿದೆ. ಈಗ ಸಕ್ಕರೆ ಕಾಯಿಲೆ ಇದೆಯಾ? ಇದೆ ಸರ್. ಅದೇ ಸಕ್ಕರೆ ಕಾಯಿಲೆ ಇರೋರಿಗೆ ಶುಗರ್ BPನೂ ಇದೆಯಾ? ಬಿಪಿನೂ ಇದೆ. ಎಲ್ಲ ಬೇರೆ ಇನ್ನೇನು ಎಲ್ಲ ಏನೇನಿದೆ ಹೇಳ್ಬಿಡಿ. ಸಕ್ಕರೆ ಕಾಯಿಲೆ BP ಎರಡೂ ಇದ್ದಾಗ ನಿಮಿರಿಕೆ ದೋಷ ಉಂಟಾಗುತ್ತೆ. ಅದಕ್ಕೆ ಅಂತಂದ್ರೆ ಸಕ್ಕರೆ ಕಾಯಿಲೆ ಇರೋರಿಗೆ ಡಯಾಬಿಟಿಕ್ ಪೀನೋಪತಿ ಆಗ್ತದೆ. ನರಮಂಡಲಗಳೆಲ್ಲ ನಿರುತ್ತೇಜಗೊಳ್ತವೆ.
ಜೊತೆಗೆ BP ಅವರಿಗೆ ಈ ಆಂಟಿ BP ಟ್ಯಾಬ್ಲೆಟ್ ತೆಗೆದುಕೊಂಡಾಗ ನಿಮಿರಿಕೆ ಕೂಡ ಕಡಿಮೆ ಆಗುತ್ತೆ, ಸೈಡ್ ಎಫೆಕ್ಟ್ ಇದ್ದೇ ಇರ್ತದೆ. ಅದರಿಂದ ನೀವು ಒಂದು ಮೊದಲನೇದು ಅಂದ್ರೆ ಸಕ್ಕರೆ ಕಾಯಿಲೆನ ಸಂಪೂರ್ಣ ಹದ್ದುಬಸ್ನಲ್ಲಿ ಇಟ್ಕೊಳ್ಳಿ ಅಂತಂದ್ರೆ ಅದಕ್ಕೆ ಸರಿಯಾದ ಚಿಕಿತ್ಸೆನ ತೆಗೆದುಕೊಂಡು ಮಾತ್ರೆಗಳನ್ನ ಇಂಜೆಕ್ಷನ್ಗಳೇನಿದೆ ಅದನ್ನ ಕಾಲಕ್ಕೆ ತೆಗೆದುಕೊಂಡು ಡಯಟ್ ಎಕ್ಸರ್ಸೈಸ್ ಮಾಡಿ ಶುಗರ್ನ ಕಂಟ್ರೋಲಾಗಿ ಇಟ್ಕೊಳ್ಳಿ. ಮತ್ತು BP-ಗೆ ಕೂಡ ನೀವು ಧ್ಯಾನ ಯೋಗ ಮಾಡಿ ಮಾತ್ರೆಗಳನ್ನ ಕಡಿಮೆ ಮಾಡಿ ಮನಸ್ಸನ್ನು ಶಾಂತಿಯುತವಾಗಿ ಇಟ್ಕೊಂಡು ಆ BP-ನ ಕಡಿಮೆ ಮಾಡಿಕೊಂಡು ಯಾವುದೇ ಟೆಂಪ್ಟೇಷನ್ ಒಳಗಾಗದೆ ಕಡಿಮೆ ಮಾಡ್ಕೊಳ್ಳಿ. ಇವೆರಡನ್ನೂ ಕಡಿಮೆ ಮಾಡಿದ್ರೆ ನಿಮಿರಿಕೆ ಸರಿಯಾಗ್ತದೆ. ಜೊತೆಗೆ PRP ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾನ ಶಿಶ್ನುವಿಗೆ ನೇರವಾಗಿ ಇಂಜೆಕ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಕೂಡ ಈ ಡಯಾಬಿಟಿಕ್ ಪಿನೋಪತಿ ಏನಿದೆ ಅದನ್ನು ಸರಿಪಡಿಸ್ಬೋದು. ಮತ್ತು ಇತ್ತೀಚೆಗೆ ಇನ್ನೂ ಒಂದು ಡಿವೈಸ್ ಬಂದಿದೆ, ಈ ಅಲ್ಟ್ರಾಸೌಂಡ್ ಶಾಕ್ ವೇವ್ ಥೆರಪಿ ಅಂತ. ಅದನ್ನ ಕೊಟ್ಟು ಕೂಡ ಈ ನರಗಳನ್ನ ಮತ್ತೆ ಪುನಶ್ಚೇತನಗೊಳ್ಬೋದು. ಶಾಕ್ ವೇವ್ ಥೆರಪಿ ಅಂತ ಈ ಅಲ್ಟ್ರಾಸೌಂಡ್ನಲ್ಲಿ ಸುಮಾರು 100 ಮೆಗಾಹರ್ಟ್ಸ್ ಅಲ್ಟ್ರಾಸೌಂಡ್ ವೇವ್ಸ್ನ ಶಿಶ್ನುವಿಗೆ ನೇರವಾಗಿ ಅದು ಶಾಕ್ ವೇವ್ಸ್ಗಳನ್ನ ಕೊಡೋದ್ರ ಮುಖಾಂತರ ಒಂದು ವಾರಕ್ಕೊಂದು ಈ ರೀತಿ 9 ವಾರಗಳನ್ನ ಕೊಡಬೇಕಾಗತ್ತೆ, 9 ಸಿಟ್ಟಿಂಗ್ಸ್ ಕೊಡಬೇಕಾಗತ್ತೆ. ಕೊಟ್ಟು ಅದನ್ನ ನರಗಳನ್ನ ಮತ್ತೆ ಪುನಶ್ಚೇತನಗೊಳಿಸ್ಬೋದು. ಯಾವುದೇ ಚಿಕಿತ್ಸೆ ಕೊಡೋದಕ್ಕಿಂತ ಮುಂಚೆ ಶುಗರ್ ಕಂಟ್ರೋಲ್ ಆಗಿರಬೇಕು. ಶುಗರ್ ಜಾಸ್ತಿ ಇದ್ರೆ ಈ ಚಿಕಿತ್ಸೆಗಳು ಪ್ರಯೋಜನ ಆಗೋದಿಲ್ಲ. ಜೊತೆಗೆ ನ್ಯೂರೋಬೈನ್ ಇಂಜೆಕ್ಷನ್ಸ್ ತೆಗೆದುಕೊಳ್ಳಿ ರಾಜು ಅವರೇ. ಓಕೆ ಪ್ರಸಾದ್ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದ. ವೀಕ್ಷಕರೇ, ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ನೀವು ಸಾಕಷ್ಟು ಜನ ಕೇಳ್ತಾ ಇದ್ರಿ, ನೀವು ಸಂಶೋಧನೆನೂ ಮಾಡ್ಕೊಂಡಿದ್ರಿ PRP ಇಂಜೆಕ್ಷನ್ ಬಗ್ಗೆ. ಆ PRP ಇಂಜೆಕ್ಷನ್ ತಗೊಳ್ಬೇಕಂತ ಅಂದ್ರೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳು ತಗೊಳ್ಬೇಕು, ಮತ್ತೆ ಅದೆಷ್ಟಾಗತ್ತೆ ಕಾಸ್ಟ್, ಎಷ್ಟು ಸಿಟ್ಟಿಂಗ್ ಅಲ್ಲಿ ತಗೊಳ್ಬೇಕು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ಬಿಡಿ ವೀಕ್ಷಕರಿಗೆ. ನೋಡಿ, PRP ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಒಂದನ್ನ ಇಂಜೆಕ್ಟ್ ಮಾಡಿದ್ರೆ ಸಂಪೂರ್ಣ ಪ್ರಯೋಜನ ಆಗೋದಿಲ್ಲ. ಯಾಕೆಂದ್ರೆ ಅದು ಒಂದೇ ಕಡೆ ಹೋಗಿ ಬುಡದಲ್ಲಿ ಕೂತ್ಕೊಳ್ಳೋ ಸಾಧ್ಯತೆ ಇದೆ. ಪ್ಲಾಟ್ಲೆಟ್ಸ್ ಎಲ್ಲ ಒಂದೇ ಜಾಗದಲ್ಲಿ ಹೋಗಿ ಕುಳಿತುಕೊಂಡು ಗಂಟು ತರ ಆಗೋ ಸಾಧ್ಯತೆ ಇದೆ. ಅದನ್ನ PRP ಕೊಟ್ಟು ಜೊತೆಗೆ ವ್ಯಾಕ್ಯೂಮ್ ಪಂಪನ್ನು ಕೊಡಬೇಕು. ಜೊತೆಗೆ ಫಿನೈಲ್ ಆಯಿಲ್ ಕೊಟ್ಟು ಅದನ್ನ ನೀವಿ ಸಂಪೂರ್ಣವಾಗಿ ಪ್ಲಾಟ್ಲೆಟ್ಸ್ ಎಲ್ಲ ಕಡೆ ಸ್ಪ್ರೆಡ್ ಆಗಂಗೆ ಮಾಡಬೇಕು. ಅಲ್ಲದೆ ಇದ್ರೆ ಮತ್ತೆ ಈ ಕೆಂಪು ರಕ್ತ ಕಣಗಳು ಅಥವಾ ಈ ಪ್ಲಾಟ್ಲೆಟ್ಸ್ ಎಲ್ಲ ಒಂದೇ ಜಾಗದಲ್ಲಿ ಕುಳಿತುಕೊಂಡು ಒಂದೇ ಜಾಗದಲ್ಲಿ ದಪ್ಪ ಆಗಿ ಅದು ಗಂಟು ತರ. ಹೌದೌದು, ಅದ ಪ್ರಯೋಜನಕ್ಕೆ ಬರೋದಿರ್ಲಿ, ಬೇರೆ ಪರಿಣಾಮನೂ ಆಗ್ಬೋದು. ನಾವು ಕೊಟ್ಟಿದ್ದೆಲ್ಲ ಒಂದೇ ಜಾಗದಲ್ಲಿ. ಈಗ ಕೆಲವು ಸರಿ ಇಂಜೆಕ್ಷನ್ ಕೊಟ್ಟ ತಕ್ಷಣ ನೀವಿ ಅಂತ ಅಂತಾರೆ ಸೊಂಟಕ್ಕೆ. ಯಾಕೆ ಡಾಕ್ಟ್ರು ಅಲ್ಲಿ ಗಂಟು ಕಟ್ಬಿಡುತ್ತೆ. ಒಂದ್ ಸ್ವಲ್ಪ 1-2 ನಿಮಿಷ ಮಸಾಜ್ ಮಾಡಿದ್ರೆ ಇಂಜೆಕ್ಷನ್ ಸ್ಪ್ರೆಡ್ ಆಗುತ್ತೆ. ಅದೇ ಉದ್ದೇಶ. ಜೊತೆಗೆ ವ್ಯಾಕ್ಯೂಮ್ ಪಂಪು ಮತ್ತು ಜೆಲ್ಕಿಂಗ್ ಡಿವೈಸ್ ಮತ್ತು ಫಿನೈಲ್ ಆಯಿಲ್ ಎಲ್ಲದನ್ನು ಸೇರಿಸಿ ನಾನು 10 ವಿವಿಧವಾದ ಹಂತ ಹೇಳ್ತಿರ್ತೇನೆ. ಅವನ್ನೆಲ್ಲ ಸೇರಿಸಿ ಮಾಡಿದ್ರೆ ಅವಾಗ ಅನುಕೂಲ ಆಗ್ತದೆ. ಇವೆಲ್ಲ ಕಾಸ್ಟ್ ಒಂದೊಂದು ಕೇಂದ್ರದಲ್ಲಿ ಒಂದೊಂದು ರೀತಿ ಚಾರ್ಜ್ ಮಾಡ್ತಾ ಇರ್ತಾರೆ. ಒಂದು 10,000 ರೂಪಾಯಿಂದ 15,000-20,000 ರೂಪಾಯಿವರೆಗೂ ಮಾಡ್ತಾ ಇರ್ತಾರೆ. ಏನೇನು ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 1 ತಿಂಗಳು ಚಿಕಿತ್ಸೆಗೆ ಈ ರೀತಿ 3-5 ತಿಂಗಳು ಚಿಕಿತ್ಸೆ ಕೊಡಬೇಕಾಗತ್ತೆ. ಜೊತೆಗೆ ಅಲ್ಟ್ರಾಸೋನಿಕ್ ಶಾಕ್ ವೇವ್ ಥೆರಪಿ ಅದನ್ನು ಕೊಟ್ಟರೆ ಅದು ಬಹಳ ಚೆನ್ನಾಗಿ ವರ್ಕ್ ಮಾಡುತ್ತೆ. ಈ ಎಸ್ಪೆಷಲಿ ನರಗಳು ದೌರ್ಬಲ್ಯ ಆಗಿರೋರಿಗೆ, ನಿಮಿರಿಕೆ ದೋಷ ಇರೋರಿಗೆ, ಜೊತೆಗೆ ಶಿಶ್ನುವಿನ ದೌರ್ಬಲ್ಯ, ನರ ದೌರ್ಬಲ್ಯ ಇದ್ದರಿಗೆ, ಚಿಕ್ಕದಾಗಿರೋ ಶಿಶ್ನು ಇರೋರಿಗೆ ಈ ಶಾಕ್ ವೇವ್ ಥೆರಪಿ ಜೊತೆಗೆ PRP ಮತ್ತು ವ್ಯಾಕ್ಯೂಮ್ ಪಂಪನ್ನು ಎಲ್ಲದನ್ನು ಸೇರಿಸ್ಕೊಟ್ಟಾಗ ಏನಾಗುತ್ತೆ, ರಕ್ತ ಚಲನೆ ಜಾಸ್ತಿ ಆಗ್ತಿರ್ತದೆ, ಚರ್ಮದ ಗಾತ್ರ ದಪ್ಪ ಆಗ್ತಾ ಇರ್ತದೆ. ಜೊತೆಗೆ ನರಗಳದು ಚೆನ್ನಾಗಿ ಕೆಲಸ ಮಾಡಿದಾಗ ಈ ನರಗಳ ದೌರ್ಬಲ್ಯ, ನಿಮಿರಿಕೆ ದೋಷ ಮತ್ತು ಚಿಕ್ಕ ಶಿಶ್ನು ಇಷ್ಟನ್ನು ಸಾಮಾನ್ಯವಾಗಿ ಒಂದೇ ನಾಣ್ಯದ ಹಲವಾರು ಮುಖಗಳು ಅಂತ ಹೇಳ್ಬೋದು. ಅವುಗಳನ್ನೆಲ್ಲ ಅದನ್ನು ಸರಿಪಡಿಸ್ಬೋದು ಒಂದೇ ಪ್ಯಾಕೇಜ್ ಅಲ್ಲಿ. ಹೌದೌದು, ಇವನ್ನಿಷ್ಟನ್ನು ಮಾಡಿದ್ರೆ ಒಳ್ಳೇದು. ಬರೀ ಒಂದೇ ಚಿಕಿತ್ಸೆ ತೆಗೆದುಕೊಂಡ್ರೆ ಸ್ವಲ್ಪ ಇಂಪ್ರೂವ್ ಆಗ್ತದೆ. ಉದಾಹರಣೆಗೆ ಬರೀ ಫಿನೈಲ್ ವೇಟ್ಸ್ ಕೊಟ್ಟು ಒಂದು 5 to 10 mm ಮುದ್ದ ಮಾಡ್ಬೋದು, ಅಥವಾ ಜೆಲ್ಕಿಂಗ್ ಡಿವೈಸ್ ಕೊಟ್ಟು 5 to 10 mm ಮುದ್ದ ಮಾಡ್ಬೋದು, ಫಿನೈಲ್ ಆಯಿಲ್ ಕೊಟ್ಟು ಮಾಡ್ಬೋದು. ಆದರೆ ಈ ಕಂಬೈನ್ಡ್ ಎಫೆಕ್ಟ್ ಕೊಟ್ಟಾಗ ಏನಾಗುತ್ತೆ, ಸುಮಾರು 30-40 mm ಉದ್ದ ಮಾತ್ರ ದಪ್ಪನೂ ಮಾಡ್ಬೋದು ಗಾತ್ರನ. ಅಂದರೆ ಈ ಮೈಕ್ರೋ ಪೀನಿಸ್ ಮತ್ತು ಸ್ಮಾಲ್ ಪೀನಿಸ್ ಇರೋರಿಗೆ ಇದು ಈ ಚಿಕಿತ್ಸೆ ವರದಾನ ಅಂತ ಕೂಡ ಹೇಳ್ಬೋದು. ಓಕೆ ಡಾಕ್ಟರ್, ಈಗ ನೀವು ಸಮ್ಮೇಳನಕ್ಕೆ ಹೋಗ್ತಾ ಇದ್ರಿ ಸಿಂಗಾಪುರ್. ಆ ಸಮ್ಮೇಳನದಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ, ಮತ್ತೆ ನೀವು ಯಾವ ವಿಷಯದ ಬಗ್ಗೆ, ಇದೇ ವಿಷಯದ ಬಗ್ಗೆ ಮಾತಾಡ್ಬೇಕಾ? ನನಗೆ ಕೊಟ್ಟಿರೋ ಆಹ್ವಾನ, ನನಗೆ ಈ ಒಂದು ಉಪನ್ಯಾಸ ಕೊಟ್ಟಿರೋದು ಶಿಶ್ನುವಿನ ಗಾತ್ರ ಮತ್ತು ಉದ್ದವನ್ನ ಮಾಡತಕ್ಕಂಥ ತಂತ್ರ ಏನಿದೆ ಅದ್ರ ಬಗ್ಗೆ ವಿಶೇಷ ಉಪನ್ಯಾಸ ಕೊಡೋದಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಇಲ್ಲಿ ವಿಶ್ವದ ಎಲ್ಲ ಲೈಂಗಿಕ ತಜ್ಞರುಗಳು, ಯೂರಾಲಜಿಸ್ಟ್ ಆಗಿರ್ಬೋದು ಅಥವಾ ಸೈಕ್ಯಾಟ್ರಿಸ್ಟ್ ಆಗಿರ್ಬೋದು, ಈ ಲೈಂಗಿಕ ಕ್ಷೇತ್ರದಲ್ಲಿ, ಲೈಂಗಿಕ ಆರೋಗ್ಯ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಅವರೆಲ್ಲ ಬರ್ತಾ ಇದ್ದಾರೆ.
ಭಾರತದಿಂದ ಈ ಒಂದು ವಿಶೇಷ ಉಪನ್ಯಾಸ ಕೊಡೋದಕ್ಕೆ ಆಹ್ವಾನ ಕೊಟ್ಟಿರೋದು ನನ್ನೊಬ್ನಿಗೆ. ಅಂದ್ರೆ 10 ಸಂಶೋಧನೆಗಳಲ್ಲಿ ನಂದು ಒಂದು ಸಂಶೋಧನೆ. ಇನ್ನ ಅಮೆರಿಕಾದಿಂದ ಬರ್ತಿದ್ದಾರೆ, ಇಂಗ್ಲೆಂಡಿಂದ ಬರ್ತಿದ್ದಾರೆ, ಆಸ್ಟ್ರೇಲಿಯಾದಿಂದ ಬರ್ತಿದ್ದಾರೆ, ವಿಶ್ವದ ಬಹುತೇಕ ದೇಶಗಳಿಂದ ಇದಕ್ಕೆ ತಜ್ಞ ವೈದ್ಯರುಗಳು ಬರ್ತಾ ಇದ್ದಾರೆ. ತಜ್ಞಾತಿ ತಜ್ಞ ವೈದ್ಯರುಗಳೇ ಹೆಚ್ಚು ಬರ್ತಾ ಇದ್ದಾರೆ. ದೀಪ ಅಂತ ಶಿರಗುಪ್ಪಿಂದ ಕರೆ ಮಾಡ್ತಿದ್ದಾರೆ. ದೀಪ ನಮಸ್ತೆ, ತಮ್ಮ ಸಮಸ್ಯೆ ಹೇಳಿ. ನಮಸ್ತೆ, ಹೇಳಿ ದೀಪ ಅವರೇ, ತಮ್ಮ ಸಮಸ್ಯೆ ಏನ್ ಕೇಳಿ. ಸರ್, ಅದು ನಮ್ಮ ಮನೆಯವ್ರಿಗೆ ಅವ್ರು ಏನೇನೋ ಆಸೆ ಇಟ್ಕೊಂಡಿದ್ದಾರೆ ಸರ್. ಅವ್ರ ಪ್ರಕಾರವಾಗಿ ಮದ್ವೆ ಆಗಿಲ್ಲ. ದೊಡ್ಡವ್ರ ನೋಡದಲ್ಲಿ ಮದ್ವೆ ಆಗಿದೆ, ಬಟ್ ಅವ್ರು ಹೈಟ್ ಪರ್ಸನಾಲಿಟಿ ಆತರ ಎಲ್ಲ ಕನ್ಸಿಟ್ಕೊಂಡು ಇದ್ ಮಾಡಿದಾರೆ, ಮದ್ವೆ ಆಗಿಲ್ಲ. ಬಟ್ ಅವ್ರದ್ದು ಬಹಳ ಚಿಕ್ಕದಾಗಿದೆ. ಬಟ್ ಇದಕ್ಕೇನ್ ನಮ್ಗೆ ಪ್ರಾಬ್ಲಮ್ ಇಲ್ಲ ಸರ್. ಆದ್ರೆ ಅವ್ರು ಬೇರೆ ಹೊರಗಡೆ ಅಲ್ಲಿ ಸಿಟಿನಲ್ಲಿ ಓದಲ್ಲೆಲ್ಲ ಕೋರ್ಟ್ ನಲ್ಲಿ ವರ್ಕ್ ಮಾಡ್ತಾರೆ, ಲಾಯರ್ ಅವರು ಹಂಗಾಗಿ ಹುಡುಗಿಯರ್ ನೋಡಿದಂಗೆಲ್ಲ ಏನೇನೋ ಆಸೆ ಕನ್ಸುಗಳು ಒಳಗೊಳಗಡೆ ಕನ್ಸುಗಳು ಕಟ್ಕೊಂಡು ಒಂಥರ ಮನ್ಸು ಜಿಗುಪ್ಸಗೊಂತ ಎಲ್ಲ ಹೇಳ್ಕೊಂತಾರೆ ಸರ್. ಅದಕ್ಕೆ ಪರಿಹಾರ ಏನ್ ಮಾಡ್ಬೇಕು ಸರ್? ಅವರು ಚೆನ್ನಾಗಿರೋ ಹುಡುಗಿಯರ್ ನೋಡಿದ್ರಲ್ಲ, ನನಗೆ ಈ ತರ ಸಿಗ್ಲಿಲ್ಲ, ಈ ತರ ಇಂಥ ಭಾವನೆಯಿಂದ ಬಂದು ಒಂಥರ ಮನ್ಸು ಇದ್ ಮಾಡ್ಕೊಂಡು ಬಿಚ್ಕೊಂಡು ಹೇಳಿ ಅಳ್ತಾರೆ ಸರ್. ಇದಕ್ಕೆ ಪರಿಹಾರ ಏನಿಲ್ಲ ಏನ್ ಸರ್? ಅದಕ್ಕೆ ಒಂದು, ಅವರ ಮನಸ್ಸನ್ನ ಕೇಂದ್ರೀಕೃತಗೊಳಿಸಿ ಅದನ್ನ ಕಂಟ್ರೋಲ್ ಮಾಡಬೇಕು. ಅದಕ್ಕೆ ಅವ್ರಿಗೆ ಯೋಗ ಮತ್ತು ಧ್ಯಾನಕ್ಕೆ ಸೇರ್ಕೊಂಡ್ರೆ ಅವ್ರಿಗೆ ಮನಸ್ಸು ಕಂಟ್ರೋಲಿಗೆ ಬರ್ತದೆ. ಜೊತೆಗೆ ಅವರು ಮಾನಸಿಕ ತಜ್ಞ ವೈದ್ಯರನ್ನ ಕಂಡು ಇಬ್ರು ಹೋಗಿ ಸಮಾಲೋಚನೆ ಮಾಡಿ ಯಾತಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ತಿಳಿ ಹೇಳಿ, ಅವ್ರಿಗೆ ಸಾಕಷ್ಟು ಒಂದು 5-6 ಸಿಟ್ಟಿಂಗು ಮಾನಸಿಕ ತಜ್ಞ ವೈದ್ಯರ ಹತ್ರ ಅವ್ರಿಗೆ ಸಲಹೆ ಮತ್ತು ಚಿಕಿತ್ಸೆ ಕೊಟ್ಟರೆ ಅವರು ಸರಿಯಾಗ್ತಾರೆ. ಇದು ಸಂಪೂರ್ಣವಾಗಿ ಮಾನಸಿಕ ರೋಗಕ್ಕೆ ಸಂಬಂಧಿಸಿದ್ದು. ಅದರಿಂದ ನೀವು ಆದಷ್ಟು ಮನೋರೋಗ ತಜ್ಞ ವೈದ್ಯರನ್ನ ಕಂಡು ಪರಿಹಾರ ಕಂಡುಕೊಳ್ಳೋದು ಒಳ್ಳೆಯದು. ಬಟ್ ಅವ್ರಿಗೆ ಚಿಕ್ಕ ಇದೆ ಅಂತ, ಶಿಷ್ಟ ಚಿಕ್ತಿರೋದಕ್ಕೆ ನಾವು ಸಾಕಷ್ಟು ಈ ಕಾರ್ಯಕ್ರಮದಲ್ಲಿ ಪರಿಹಾರ ತಿಳಿಸ್ತಾನೆ ಇದ್ದೀವಿ. ಅವ್ರಿಗೆ ನಾವು 10 ವಿವಿಧವಾದ ಹಂತಗಳನ್ನು ಕೂಡ ಹೇಳ್ತಾ ಇದ್ದೀವಿ. ದೀಪಾ ಅವರವರು, ನೀವು ಪ್ರತಿ ವಾರ ಈ ಕಾರ್ಯಕ್ರಮನ ಕೇಳಿ. ಇದರಲ್ಲಿ ನಾವು ಈ ಶಿಶ್ನ ಚಿಕ್ಕದಾಗಿರೋದನ್ನ ದೊಡ್ಡದಾಗಿ ಮಾಡೋದಕ್ಕೆ ಮತ್ತು ಉದ್ದ ಮಾಡೋದಕ್ಕೆ ಮತ್ತು ದಪ್ಪ ಮತ್ತು ಗಡಸುತನ ಕೊಡೋದಕ್ಕೆ PRP ಚಿಕಿತ್ಸೆ ಮತ್ತು ಅದಕ್ಕೆ ಸಂಬಂಧಿಸಿದಂಥ ವ್ಯಾಕ್ಯೂಮ್ ಪಂಪು, ಜೆಲ್ಕಿಂಗ್ ಡಿವೈಸು, ಪೀನೈಲ್ ವೇಟ್ಸು, ಪೀನೈಲ್ ಬ್ಯಾಂಡ್ಸ್ ಇವನ್ನೆಲ್ಲ ಹೇಳ್ತಾನೆ ಬರ್ತಾ ಇದ್ದೀವಿ. ಅವನ್ನೆಲ್ಲದನ್ನು ಮಾಡಿದ್ರೆ ಅದರಿಂದ ಅವರು ಸರಿ ಆಗ್ತಾರೆ. ಆದರೆ ಅದಕ್ಕೂ ಅವರು ಬೇರೆ ಒಂದು ಮಹಿಳೆನ ನೋಡಿದಾಗ ಅವರಿಗೆ ಬರ್ತಕ್ಕಂಥ ಭಾವನೆಗಳಿಗೂ ಇದಕ್ಕೂ ಎರಡಕ್ಕೂ ಸಂಬಂಧ ಇಲ್ಲ. ಈ ಭಾವನೆಗಳ ಬಗ್ಗೆ ನೀವು ಮನೋರೋಗ ತಜ್ಞ ವೈದ್ಯರನ್ನ ಒಂದ್ಸಾರಿ ಕಾಣಿ, ಚಿಕ್ಕದಾಗಿರೋ ಶಿಶುವಿಗೆ PRP ಚಿಕಿತ್ಸೆ ಕೊಡಿಸಿ ಅದನ್ನ ಸರಿಪಡಿಸ್ಕೊಳ್ಳಿ. ಓಕೆ ದೀಪ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದ. ಡಾಕ್ಟರ್, ಇನ್ನು ಮಾತಾಡೋಕೆ ಟೈಮ್ ಇಲ್ಲ, ಟೈಮ್ ಮುಗೀತಾ ಬಂತು. ವೀಕ್ಷಕರೇ, ಹೆಚ್ಚಿನ ಮಾಹಿತಿಗಾಗಿ ಟೆಲಿಫೋನ್ ನಂಬರ್ ತೋರಿಸ್ತೀವಿ, ನೋಟ್ ಮಾಡ್ಕೊಳ್ಳಿ. 7815050100 7676210322 8088890724. ಡಾಕ್ಟರ್, ಕಡೆದಾಗಿ ನಿಮ್ಮ ವಿಶೇಷ ಸಮ್ಮೇಳನದ ಬಗ್ಗೆ ನಿಮ್ಗೊಂದು ಓದ್ತಾ ಇದ್ರಿ, ಅದ್ರ ಬಗ್ಗೆ ಹೇಳಿ ಡಾಕ್ಟರ್. ಅಂದ್ರೆ ಇದು ಈ ಲೈಂಗಿಕ ತೊಂದರೆಗಳು ಕೂಡ ಮನುಷ್ಯನ ಬೇರೆ ತೊಂದರೆಗಳ ಥರ, ಅಂದರೆ ಬೇರೆ ಆರೋಗ್ಯದಲ್ಲಿ ತೊಂದರೆಗಳು ಏನು, ಒಂದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಥವಾ ಸ್ಟ್ರೋಕ್ ಆಗ್ಬೋದು, BP ಆಗ್ಬೋದು, ಶುಗರ್ ಆಗ್ಬೋದು, ಅದೇ ರೀತಿ ಲೈಂಗಿಕ ತೊಂದರೆ ಕೂಡ ಒಂದು ಸಣ್ಣ ತೊಂದರೆನೇ ಹೊರ್ತು ಅದ್ರ ಬಗ್ಗೆ ಕೀಳಿರಿಮೆ ಇಟ್ಕೊಂಡು ಅದನ್ನೇ ಮನಸ್ಸಿನಲ್ಲೇ ಕೊರ್ಕೊಂಡು, ಈಗ ತಾನೇ ಲಾಸ್ಟ್ ಕಾಲರ್ ಹೇಳಿದ್ರು ದೀಪಾರವರು, ಅವ್ರಿಗಿರತಕ್ಕಂಥ ಕೀಳಿರಿಮೆನ ಬೇರೆ ರೀತಿಯಲ್ಲಿ ಅವರು ತೋರ್ಪಡಿಸ್ತಿದ್ದಾರೆ. ಆ ರೀತಿ ತೋರ್ಪಡಿಸ್ಕೊಳ್ಳದೆ ತಮಗೆ ಏನೇ ತೊಂದರೆ ಇರಲಿ, ಲೈಂಗಿಕ ತೊಂದರೆ, ಚಿಕ್ಕ ಶಿಶ್ನು ಆಗ್ಬೋದು ಅಥವಾ ಬಿಗಿ ಮುಂದಗಳಾಗ್ಬೋದು ಅಥವಾ ಡೊಂಕಾದ ಶಿಶ್ನು ಆಗ್ಬೋದು ಅಥವಾ ನಿಮಿರಿಕೆ ದೋಷ ಆಗ್ಬೋದು, ಯಾವುದೇ ಅಂಜಿಕೆ ಇಟ್ಕೊಳ್ಳದೆ ತಜ್ಞ ವೈದ್ಯರನ್ನ ಹಾಕ್ಕೊಂಡು ಪರಿಹಾರ ತೆಗೆದುಕೊಳ್ಳಿ. ಅವಾಗ ನಿಮ್ಮ ಕುಟುಂಬ ಸುಖಿ ಕುಟುಂಬ ಆಗುತ್ತೆ. ಅದರಿಂದ ನಿಮಗೂ ಸಂತೋಷ ಆಗ್ತದೆ, ನಿಮ್ಮ ಸಂಗಾತಿ ಕೂಡ ಸಂತೋಷ ಪಡ್ತಾರೆ. ಇದೇ ನಮ್ಮ ಲೈಂಗಿಕ ಆರೋಗ್ಯ ತಜ್ಞ ವೈದ್ಯರುಗಳ ಸಮ್ಮೇಳನದಲ್ಲಿ ನಡೀತಕ್ಕಂಥ ಎಲ್ಲ ವಿಚಾರಗಳು ಮುಕ್ತವಾಗಿ ಚರ್ಚೆ ಮಾಡಿ, ಇದು ಇನ್ನೂ ಹೆಚ್ಚಿನ ಸಂಶೋಧನೆಗಳನ್ನು ಮಾಡಿ ಲೈಂಗಿಕ ತೊಂದರೆಗಳು ಇರತಕ್ಕಂಥವರಿಗೆ ಪರಿಹಾರವನ್ನು ಕೊಡೋ ದಿಕ್ಕಿನಲ್ಲಿ ಈ ಸಂಘ ಶ್ರಮಿಸ್ತಾ ಇದೆ. ಓಕೆ ಡಾಕ್ಟರ್, ನಾನು ಇವತ್ತು ನಿಮಗೆ ಕಂಗ್ರಾಚುಲೇಟ್ ಮಾಡೋ ಮೂಲಕ ಕಾರ್ಯಕ್ರಮ. ಥ್ಯಾಂಕ್ ಯು ಮಂಜೇಗೌಡ್ರೆ, ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಡಾಕ್ಟರ್ ಸಮ್ಮೇಳನಕ್ಕೆ ಹೋಗ್ತಾ ಇದ್ರೆ ಅಲ್ಲಿನ ಸಮ್ಮೇಳನದಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಂಬಂದು ನಿಮ್ಮೆಲ್ಲರಿಗೂ ಹೇಳಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.